MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೃತಪಟ್ಟಂತಹ ಪ್ರಯಾಣಿಕರಲ್ಲಿ ಈಗ ಗೋಕರ್ಣದವರೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತ ಸ್ಲೀಪರ್ ಬಸ್ ಇದು. ಬೆಂಗಳೂರಿನಿಂದ ಶಿವಮೊಗ್ಗದ ಮಾರ್ಗವಾಗಿ ಹೊನ್ನಾವರ ಮಾರ್ಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ 3 ಗಂಟೆಯ ಸಮಯದಲ್ಲಿ ಅಪಘಾತ ಸಂಭವಿಸಿದೆ. ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಅಪಘಾತ ಸಂಭವಿಸಿತು. KA01AE 5217 ಸಂಖ್ಯೆಯ ಸೀಬರ್ಡ್ ಸ್ಲೀಪರ್ ಬಸ್ ಇದಾಗಿದೆ. ಎಸ್ ಬಸವರಾಜ್, ಹಾಗೆ 9 ಜನರನ್ನ ಪಾರು ಮಾಡಿದ್ದು ನಿಜಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿರುತ್ತೆ. ಆ ರೋಚಕ ಕಾರ್ಯಾಚರಣೆ ಹೇಗಿತ್ತು, ಅಂದ್ರೆ ಯಾರ್ಯಾರ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದ್ರು? ಶಕುಂತಲಾ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ DSP ಶಿವಕುಮಾರ್ ಆಗಿರ್ಬೋದು ಮತ್ತು ರೂರಲ್ ಇನ್ಸ್ಪೆಕ್ಟರ್ ಆನಂದ್ ಅವರು ಆಗಿರ್ಬೋದು ಮತ್ತು ಗುಡ್ಡಪ್ಪ ಅಂತಕ್ಕಂಥ ಇನ್ಸ್ಪೆಕ್ಟರ್ ಸಹ ಫಸ್ಟಿಗೆ ನಾವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಯಾರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅಧಿಕಾರಿಗಳು ಬಹುತೇಕ ಇಲ್ಲಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಸ್ಥಳೀಯರಿಂದ ತಿಳಿದು ಬಂತು. ಹೀಗಾಗಿ ಏನಂತಂದ್ರೆ ಹಿರಿಯೂರು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಈ ಒಂದು ಬಸ್ ಅಪಘಾತವಾದ ತಕ್ಷಣಕ್ಕೇನೆ ಇಲ್ಲಿಗೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಒಂದು ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ಬಸ್ನಲ್ಲಿ ಬೆಂಕಿ ಹೊತ್ತಿದ್ದನ್ನ ನಂದಿಸ್ಲಿಕ್ಕೆ ತಕ್ಷಣಕ್ಕೆ ಫೈರ್ ಅವರಿಗೆ ಫೋನ್ ಅನ್ನ ಮಾಡಿ ಅವ್ರನ್ನ ಇಲ್ಲಿಗೆ ಸ್ಥಳಕ್ಕೆ ಕರೆಸಿ ಬೆಂಕಿ ನಂದಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಜೊತೆಗೆ ಗಾಯಾಳುಗಳನ್ನ ಉಳಿಸ್ಲಿಕ್ಕೆ ಮೊದಲು ಜಿಲ್ಲಾಸ್ಪತ್ರೆ ಮತ್ತು ಹಿರಿಯೂರು ಮತ್ತು ಶಿರಾ ಆಸ್ಪತ್ರೆಗಳಿಗೆ ಸಮೀಪದ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಪೊಲೀಸರು ಹರಸಾಹಸವನ್ನ ಪಟ್ಟಿರ್ತಕ್ಕಂಥದ್ದು. ಹೀಗಾಗಿನೇ ಏನಂತಂದ್ರೆ ಸಂಪೂರ್ಣವಾಗಿ ಬಸ್ ಬಿಟ್ಟು ಹೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥದ್ದು. ಉಳಿದಂತ ಏನು 9 ಜನ ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಲ್ಲಿ ಪೊಲೀಸರು ಪ್ರಮುಖವಾದಂತ ಪಾತ್ರ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಜೊತೆಗೆ ಏನಂತಂದ್ರೆ ಚಿತ್ರದುರ್ಗ SP ರಂಜಿತ್ ಭಂಡಾರು ಮತ್ತು ತುಮಕೂರಿನ SP ಅಶೋಕ್ ಅವರು ಸಹ ಸ್ಥಳಕ್ಕೆ ಬಂದು ಈ ಸ್ಥಳದಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅದನ್ನು ಶೀಘ್ರಗತಿಯಲ್ಲಿ ಕೈಗೊಂಡ ಪರಿಣಾಮವಾಗಿ ಇವತ್ತು ಈ ಬಸ್ನಲ್ಲಿದ್ದಂತ ಸುಮಾರು 9ಕ್ಕೆ ಹೆಚ್ಚು ಜನ ಬದುಕಿದ್ದಾರೆ ಮತ್ತು ಇನ್ನು ಆಗಿರ್ತಕ್ಕಂಥ ಘಟನೆಯಲ್ಲಿ ಎಷ್ಟು ಜನ ಖಚಿತವಾಗಿ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಕೆಲ ಹೊತ್ತಿನಲ್ಲಿ ಖಚಿತವಾಗಿ ಹೇಳ್ತೇವೆ ಅಂತಕ್ಕಂಥ ಮಾಹಿತಿಯನ್ನ ಪೊಲೀಸರು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಏನಂತಂದ್ರೆ ಮೊದಲು ರಕ್ಷಣಾ ಕಾರ್ಯ ಕೈಗೊಂಡಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಬಸವರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಇನ್ನು ಮೆಜೆಸ್ಟಿಕ್ ನಿಂದ ಬಸ್ ಹತ್ತಿದಂತ ಪ್ರಯಾಣಿಕರು, ಸೀಬರ್ಡ್ ಸ್ಲೀಪರ್ ಕೋಚ್ ಟೂರಿಸ್ಟ್ ಬಸ್ ಅನ್ನ ಹತ್ತಿರ್ತಾರೆ ಪ್ರಯಾಣಿಕರು. 32 ಸೀಟ್ಗಳಿರುವಂತಹ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಇದಾಗಿದೆ. 32 ಸೀಟ್ಗಳ ಪೈಕಿ 29 ಸೀಟ್ಗಳು ರಿಸರ್ವ್ ಆಗಿದ್ವು. ಗೋಕರ್ಣಕ್ಕೆ 25 ಪ್ರಯಾಣಿಕರು ತೆರಳುತ್ತಾ ಇದ್ರು. ಕುಮಟಾಗೆ 2 ತೆರಳುತ್ತಾ ಇದ್ರು. ಇತ್ತ ಶಿವಮೊಗ್ಗಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು 2 ಅಂತ ತಿಳಿದು ಬರ್ತಾ ಇದೆ. ಒಟ್ಟಾರೆಯಾಗಿ 29 ಜನ ಬಸ್ನಲ್ಲಿ ಪ್ರಯಾಣವನ್ನ ನಡೆಸ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಸಜೀವ ದಹನವಾದವರಲ್ಲಿ ಗೋಕರ್ಣದವರೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೆಜೆಸ್ಟಿಕ್ನಿಂದ ರಾತ್ರಿಯಷ್ಟೇ ಬಸ್ ಅನ್ನ ಹತ್ತಿರ್ತಾರೆ. ಸೇಫ್ ಆಗಿ ನಾವು ಲ್ಯಾಂಡ್ ಆಗ್ತೀವಿ, ನಮ್ಮ ಊರುಗಳಲ್ಲಿ ತಮ್ಮ ಪಯಣವನ್ನ ಸೇರ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ ಜವರಾಯ ಯಾವ ರೂಪದಲ್ಲಿ ಹೇಗೆ ಬರ್ತಾನೆ ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗುತ್ತಿಲ್ಲ. 32 ಸೀಟ್ಗಳಿರ್ತಕ್ಕಂಥ ಬಸ್ ಇದು. ಇದ್ರ ಪೈಕಿ 29 ಸೀಟ್ಗಳು ಬುಕ್ ಆಗಿರುತ್ತೆ. ಗೋಕರ್ಣದವರೇ ಹೆಚ್ಚು ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗೋಕರ್ಣಕ್ಕೆ 32 ಸೀಟ್ಗಳ ಪೈಕಿ 25 ಸೀಟ್ಗಳು ಗೋಕರ್ಣಕ್ಕೆ ಬುಕ್ ಆಗಿರುತ್ತೆ. ಕುಮಟಾಗೆ 2 ಬುಕ್ ಮಾಡ್ಕೊಂಡಿರ್ತಾರೆ, ಶಿವಮೊಗ್ಗಕ್ಕೆ 2 ಬುಕ್ ಮಾಡ್ಕೊಂಡಿರ್ತಾರೆ. ಒಟ್ಟು 29 ಜನ ಪಯಣವನ್ನ ಬೆಳೆಸ್ತಾ ಇರ್ತಾರೆ. ಈ ಪೈಕಿ ಈಗಾಗಲೇ 9 ಜನ ಸೇಫ್ ಆಗಿದ್ದಾರೆ. ಅವರ ಸ್ಥಿತಿಗತಿಗಳು ಕೂಡ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. 17ಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲೇ ಸಜೀವ ದಹನವಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಬೆಂಗಳೂರಿನಿಂದ ಹೊರಟಂತ ಬಸ್ ಶಿವಮೊಗ್ಗಕ್ಕೆ ತೆರಳಿ ಅಲ್ಲಿಂದ ಗೋಕರ್ಣಕ್ಕೆ ತೆರಳುತ್ತಾ ಇತ್ತು. ಅಷ್ಟರಲ್ಲಾಗಲೇ ಚಿತ್ರದುರ್ಗದ ಸಮೀಪದಲ್ಲಿ ಅವಘಡ ಸಂಭವಿಸಿ ಹೋಗಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಘೋರ ದುರಂತ ಸಂಭವಿಸಿದೆ. ಎದುರು ಬದಿ ಬರ್ತಾ ಇದ್ದಂತಹ ಲಾರಿ ಏಕಾಏಕಿಯಾಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬೆಂಕಿ ಹೊತ್ತುಕೊಂಡು ಈ ಅವಘಡ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಾವು ಗಮನಿಸ್ತಾ ಇದ್ವಿ, ನಿಜಕ್ಕೂ ಕೂಡ ದೊಡ್ಡ ದುರಂತ ಇದು. ಕ್ಷಣಾರ್ಧದಲ್ಲಿ ನಿದ್ದೆ ಮಂಪರಿನಲ್ಲಿ ಇದ್ದಂಥವರು ಈಗಾಗಲೇ ಸಜೀವ ದಹನವಾಗಿ ಹೋಗಿದ್ದಾರೆ. ಅಂದ್ರೆ ಎಷ್ಟು ಜನ ತೆರಳುತ್ತಾ ಇದ್ರು, ಎಷ್ಟು ಬುಕ್ಕಿಂಗ್ ಆಗಿತ್ತು, ಏನ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಲಭ್ಯ ಆಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ಈ ಬಸ್ನಲ್ಲಿ 29 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸೀಬರ್ಡ್ ಸೇರಿದಂತಹ ಬಸ್ ಇದು, ಖಾಸಗಿ ಬಸ್.
ಭೀಕರ ರಸ್ತೆ ಅಪಘಾತದಲ್ಲಿ 17ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವುದಾಗಿ ಸದ್ಯದವರೆಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ 17 ಜನರು ಕೂಡ ಸಜೀವವಾಗಿ ಬಸ್ನಲ್ಲಿ ದಹನವಾಗಿರ್ತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರಲತ್ತು ಕ್ರಾಸ್ ನಲ್ಲಿ ಕಂಟೈನರ್ ಲಾರಿ ಡಿಕ್ಕಿಯಾಗಿ ಈ ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತದೆ. ಈಗಾಗಲೇ ಬಸ್ನಲ್ಲಿದ್ದಂತಹ 17ಕ್ಕೂ ಹೆಚ್ಚು ಜನರು ಸಜೀವವಾಗಿ ದಹನವಾಗಿದ್ದಾರೆ. 32 ಸೀಟ್ಗಳಿರ್ತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಿದ್ರು. ಬಸ್ನಲ್ಲಿ ಗೋಕರ್ಣದ 25 ಜನ, ಕುಮಟಾದ 2 ಹಾಗೂ ಶಿವಮೊಗ್ಗದ 2 ಪ್ರಯಾಣಿಕರು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಂಕಿಯನ್ನು ನಡೆಸುವಂತ ಕೆಲಸ ಒಂದ್ ಕಡೆ ಆದ್ರೆ, ಮತ್ತೊಂದೆಡೆಯಲ್ಲಿ ಉಳಿದಂತ ಗಾಯಾಳುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂತ ವ್ಯವಸ್ಥೆ ಕೂಡ ಬರೆದಿನ ಸಾಗಿರ್ತಕ್ಕಂಥದ್ದು. ಶಕುಂತಲ, ಶಿವಪ್ರಸಾದ್, ಮಕ್ಕಳೇನಾದ್ರೂ ಇದ್ರ, ಎಷ್ಟು ಪುರುಷರಿದ್ರು ಎಷ್ಟು ಮಹಿಳೆಯರಿದ್ರು, ಈ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗ್ತಿದ್ಯಾ? ಸದ್ಯದವರೆಗೂ ಕೂಡ ಎಷ್ಟು ಜನ ಪುರುಷರು ಹಾಗೂ ಮಹಿಳೆಯರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿಲ್ಲ. ಸದ್ಯದವರೆಗೆ 29 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಿದ್ರು ಅಂತಷ್ಟೇ ಮಾಹಿತಿ ಲಭ್ಯ ಆಗ್ತಿದೆ. ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಕೂಡಲೇ ಇಡೀ ಬಸ್ ಅನ್ನ ಬೆಂಕಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಆ ಬಳಿಕ 2 ಬಸ್ಗಳು ಎಮರ್ಜೆನ್ಸಿ ಎಕ್ಸಿಟ್ 2 ವಿಂಡೋಗಳಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಯಾವ್ದಾದ್ರು ವಿಂಡೋದಿಂದ ಹೊರಗಡೆ ಬಂದಿದ್ದಾರಾ ಪ್ರಯಾಣಿಕರು, ಉಳಿದಂತ ಪ್ರಯಾಣಿಕರಿಗೆ ಎಷ್ಟರ ಮಟ್ಟಿಗೆ ಗಾಯವಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಶಕುಂತಲ, ಧನ್ಯವಾದ ಶಿವಪ್ರಸಾದ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ಇದೇ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ನಲ್ಲಿ 32 ಸೀಟ್ಗಳಿರುವಂತಹ ಬಸ್ನಲ್ಲಿ 29 ಜನ ಪಯಣವನ್ನು ಬೆಳೆಸಿದ್ರು. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳಿ ಅದರಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು. ಗೋಕರ್ಣಕ್ಕೆ 25 ಜನ ಪಯಣವನ್ನು ಬೆಳೆಸಿದ್ರು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಮಟಾಗೆ 2 ತೆರಳುತ್ತಾ ಇದ್ರು, ಶಿವಮೊಗ್ಗಕ್ಕೆ 2 ತೆರಳುತ್ತಾ ಇದ್ರು. ಇನ್ನುಳಿದಂತೆ 25 ಜನರು ಕೂಡ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಸೊ ಇಲ್ಲಿ ಸಹಜವಾಗಿ ನಾವು ಗಮನಿಸೋದಾದ್ರೆ ಈಗ ಗೋಕರ್ಣದವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತದೆ. 17 ಜನರು ಸಜೀವ ದಹನವಾಗಿದ್ರೆ, 9 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಲಾರಿ ಡಿಕ್ಕಿಯಾದಂತಹ ಪರಿಣಾಮವಾಗಿ ಖಾಸಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಹೆದ್ದಾರಿ 48ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಮಾರು 30 ಕಿಲೋಮೀಟರ್ ದೂರದ ತನಕ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮುಂಬೈಗೆ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ. ಶಿರಾವರೆಗೂ ಸಾಲುಗಟ್ಟಿ ವಾಹನಗಳು ನಿಂತಲ್ಲೇ ನಿಂತಿವೆ. ಚಿತ್ರದುರ್ಗದ ಹಿರಿಯೂರು ಬಳಿ ಭೀಕರ ಅಪಘಾತ ಸಂಭವಿಸಿದ ಬೆನ್ನಲ್ಲೇ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 30 ಕಿಲೋಮೀಟರ್ ದೂರದವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮುಂಬೈಗೆ ತೆರಳುವಂತಹ ಮಾರ್ಗ ಇದು. ಹಾಗಾಗಿ ಸಂಪೂರ್ಣವಾಗಿ ನಿಂತಲ್ಲೇ ವಾಹನಗಳು ನಿಂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಶಿರಾವರೆಗೂ ಕೂಡ ಅಂದ್ರೆ 30 ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿ ಬಸ್ಗಳು ನಿಂತಲ್ಲೇ ನಿಂತಿದೆ. ಮುಂಬೈಗೆ ತೆರಳುವಂತಹ ಮಾರ್ಗ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಏಕಾಏಕಿ ಬಸ್ ಹೊತ್ತಿ ಉರಿದ ಪರಿಣಾಮವಾಗಿ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಗಳು ಕೂಡ ಈಗಾಗಲೇ ಆಗಿದೆ. ಇನ್ನು ಬಸ್ನ ಒಳಭಾಗದಲ್ಲೇ ಸಿಕ್ಕಾಕೊಂಡಿದ್ದಂಥವರು ಸುಟ್ಟು ಕರಕಲಾಗಿದ್ದಾರೆ. ಮೃತದೇಹಗಳು ಯಾರು, ಏನು, ಎತ್ತ ಏನು ಗೊತ್ತಾಗದಂತಹ ರೀತಿಯಲ್ಲೇ ಸುಟ್ಟು ಕರಕಲಾಗಿ ಹೋಗಿದೆ. ಆ ಮೃತದೇಹಗಳನ್ನು ಹೊರಭಾಗಕ್ಕೆ ತೆಗೆಯುವಂತಹ ಎಲ್ಲ ಕೆಲಸಗಳು ಕೂಡ ಈಗಾಗಲೇ ಆಗಿದೆ. ಸ್ಥಳದಲ್ಲಿ ಹೆಚ್ಚಿನ ಅಧಿಕಾರಿಗಳು ಕೂಡ ಬೀಡುಬಿಟ್ಟು ಮೃತದೇಹಗಳನ್ನು ಹೊರಭಾಗಕ್ಕೆ ತೆರೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ನಂತರದಲ್ಲಿ ಬಸ್ಸನ್ನು ಪಕ್ಕಕ್ಕೆ ಸರಿಸಿ ಆ ಭಾಗದಲ್ಲಿ ತೆರಳುವಂಥವ್ರಿಗೆ ಅನುವು ಮಾಡಿಕೊಡಲಾಗುತ್ತೆ. ಅದಕ್ಕೂ ಕೂಡ ಎಲ್ಲ ರೀತಿ ತಯಾರಿಗಳಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಗದೀಶ್ ಇದ್ದಾರೆ ನಮ್ಮ ಪ್ರತಿನಿಧಿ. ಜಗದೀಶ್, ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 30 ಕಿಲೋಮೀಟರ್ ಅಂದ್ರೆ ಶಿರಾವರೆಗೂ ಕೂಡ ವಾಹನಗಳು ಸಾಲುಗಟ್ಟು ನಿಂತಿದೆ, ಗಂಟೆಗಟ್ಟಲೆಗಳು ಕೂಡ ಅಲ್ಲೇ ನಿಂತಿದೆ ಅಂತ. ಈಗ ಕ್ಲಿಯರ್ ಆಗ್ತಾ ಇದೆಯಾ? ಏನ್ ಮಾಡ್ತಾ ಇದ್ದಾರೆ? ಏನು ಆಲ್ಟರ್ನೇಟಿವ್ ಮೆಥಡ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ದಾರಾ? ಖಂಡಿತ ಶಕುಂತಲಾ, ಒಂದು ಕಡೆ ಘಟನೆಯ ಸಂಬಂಧವಾಗಿ ಈಗಾಗಲೇ ಚಿತ್ರದುರ್ಗದ ಹಿರಿಯೂರು ಬಳಿ ಪೊಲೀಸರು ಜಮಾವಣೆ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇದರ ನಡುವೆ ಏನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಘಟನೆ ಬಳಿಕವಾಗಿ ಸಾಕಷ್ಟು ನಿಧಾನಗತಿಯಲ್ಲಿ ವೆಹಿಕಲ್ಗಳು ಮೂವ್ ಆಗ್ತಾ ಇರುವಂತದ್ದು. ಇನ್ನು ಮುಂಬೈಗೆ ತೆರಳುವ ರಸ್ತೆ ಇದಾಗಿರುವಂತದ್ದು. ಹಾಗಾಗಿ ಇಂಟರ್ ಸ್ಟೇಟ್ ಕನೆಕ್ಟ್ ಆಗಿರೋದ್ರಿಂದಾಗಿ ಸಾಕಷ್ಟು ಭಾರಿ ವಾಹನಗಳು ಸಹಿತವಾಗಿ ಏನು ಪರ್ಸನಲ್ ವೆಹಿಕಲ್ಸ್ ಏನಿರ್ತವೆ, ಈ ರೀತಿಯಾದಂತಹ ವೆಹಿಕಲ್ಗಳು ಸಾಕಷ್ಟು ಓಡಾಡ್ತಾ ಇರುವಂತದ್ದು. ಯಾವಾಗ ಈ ರೀತಿಯಾದಂತಹ ಒಂದು ಅಪಘಾತ ಆಗಿದೆ, ಇದಾದ ಬಳಿಕವಾಗಿ ಸದ್ಯಕ್ಕೆ ಅಲ್ಲಿ ಬಿಗುವಿನ ವಾತಾವರಣ ಇರುವಂತಹ ನಿಟ್ಟಿನಲ್ಲಿ ಆ ಬಿಗುವಿನ ವಾತಾವರಣದ ಹೊಡೆತ ಈಗ ತುಮಕೂರಿಗೂ ತಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಏನು ಮುಂಬೈ ಮಾರ್ಗವಾಗಿ ತೆರಳ್ತಾ ಇರುವಂತಹ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ತೆರಳ್ತಾ ಇರುವಂತಹ ವಾಹನಗಳಿಗೆ ಟ್ರಾಫಿಕ್ ನ ಕಿರಿಕಿರಿ
ಉಂಟಾಗಿದೆ ಅಂತಾನೆ ಹೇಳ್ಬೋದು. ಸರಿಸುಮಾರು 30 ಕಿಲೋಮೀಟರ್ನಷ್ಟು ದೂರದವರೆಗೂ ಕೂಡ ಈಗಾಗಲೇ ವಾಹನಗಳು ನಿಂತಲ್ಲೇ ನಿಂತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಧಾನಗತಿಯಲ್ಲಿ ವೆಹಿಕಲ್ಗಳು ಮೂವ್ ಆಗುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಈ ಘಟನೆಯ ಹಿನ್ನೆಲೆಯಲ್ಲಿ ಅಂದ್ರೆ ಏನು ಹಿರಿಯೂರು ಬಳಿ ನಡೆದಿರುವಂತಹ ಒಂದು ಭೀಕರ ಘಟನೆ ಏನಿದೆ, ಆ ಘಟನೆಯ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಭಾರಿ ಟ್ರಾಫಿಕ್ ನ ಸಮಸ್ಯೆ ಕೂಡ ಎದುರಾಗಿರುವಂತದ್ದು. ಶಕುತ್ಲಾ, ಈಗ ಘಟನೆ ನಡೆದಂತಹ ಸ್ಥಳದಲ್ಲಿ ಖಾಸಗಿ ಬಸ್ ಹಾಗೆ ಲಾರಿ ಅದನ್ನ ಪಕ್ಕಕ್ಕೆ ಸರಿಸಲಾಗಿದೆಯಾ? ಈಗ ಮೃತದೇಹಗಳನ್ನ ಹೊರಗೆ ತೆಗೆಯಲಾಗಿದೆಯಾ? ಈಗ ಆಗಿರುವಂತಹ ಒಂದು ಬಿಗುವಿನ ವಾತಾವರಣ ಏನಿದೆ, ಪ್ರಮುಖವಾಗಿ ಗಾಡಿಯನ್ನ ಏನು ಸುತ್ತುವರೆದಿರುವಂತದ್ದು, ಆ ಜಾಗದಲ್ಲಿ ಒಂದು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುವಂತದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಇನ್ನೂ ನಡೀತಾ ಇರುವಂತದ್ದು. ಹೀಗಾಗಿ ಒಂದಷ್ಟು ಸಮಯಗಳನ್ನ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಬೆಂಕಿ ತಗುಲಿರುವಂತಹ ನಿಟ್ಟಿನಲ್ಲಿ ಬೆಂಕಿ ಸಂಪೂರ್ಣವಾಗಿ ಆರಿಸಿದಂತಹ ಬಳಿಕವಾಗಿ ಗಾಡಿಯನ್ನ ಶಿಫ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಅಧಿಕಾರಿಗಳು ವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಜೊತೆಗೆ ಅಧಿಕಾರಿಗಳು ಆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಮಯಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನು ಈ ಸಂದರ್ಭದಲ್ಲಿ ಕಿರಿದಾದ ಜಾಗವನ್ನ ಮಾಡಿ ವಾಹನಗಳನ್ನ ಪಾಸ್ ಆಗ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನ ಪೊಲೀಸರು ಮಾಡುವಂತದ್ದು. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವೆಹಿಕಲ್ಗಳು ಓಡಾಡ್ತಾ ಇರ್ತವೆ. ಹೀಗಾಗಿ ಜೊತೆಗೆ ಪ್ರಮುಖವಾಗಿ ಭಾರಿ ವಾಹನಗಳು ಏನ್ ಗೂಡ್ಸ್ ವೆಹಿಕಲ್ಗಳು ಏನಿರ್ತವೆ ಅವುಗಳಿಗೆ ರಾತ್ರಿ ಮಾತ್ರ ಟ್ರಾವೆಲ್ ಮಾಡ್ಲಿಕ್ಕೆ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿಗದಿತ ಒಂದಷ್ಟು ಸಮಯಗಳನ್ನ ಕೂಡ ಕೊಟ್ಟಿರ್ತಾರೆ. ಬೆಳಗಿನ ಜಾವ ಯಾವುದೇ ರೀತಿಯಾದಂತಹ ಸ್ಥಿತಿಯಲ್ಲಿ ಬೆಳಗ್ಗೆಯ ಸಮಯದಲ್ಲಿ ಪಾಸ್ ಆಗ್ಬಾರ್ದು ಅಂತ ಹೇಳಿ. ಹೀಗಾಗಿ ಸಾಕಷ್ಟು ಭಾರಿ ವಾಹನಗಳು ಇರೋದ್ರಿಂದಾಗಿ ಸಣ್ಣ ಜಾಗದ ರಸ್ತೆ ಏನ್ ಮಾಡ್ಕೊಡ್ತಾರೆ ಅದರಲ್ಲಿ ಆ ವೆಹಿಕಲ್ಗಳು ಪಾಸ್ ಆಗೋದಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತವೆ. ಹಾಗಾಗಿ ಬೇಕಾದಂತಹ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂತದ್ದು. ಆದ್ರೆ ಈ ನಿಟ್ಟಿನ ಸಂದರ್ಭದಲ್ಲಿ ಒಂದಷ್ಟು ವೆಹಿಕಲ್ಗಳು ಕ್ರಾಸಿಂಗ್ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ಟ್ರಾಫಿಕ್ ನ ಸಮಸ್ಯೆ ಉಂಟಾಗುತ್ತೆ. ಅದು ರಾಷ್ಟ್ರೀಯ ಹೆದ್ದಾರಿಯ ಸಂಪೂರ್ಣ ಇತರ ವಾಹನಗಳಿಗೂ ಕೂಡ ತಟ್ಟುವಂತದ್ದು. ಹಾಗಾಗಿ ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮಾಹಿತಿಗಳು ಪೊಲೀಸರ ಮೂಲದಿಂದ ಬರ್ತಾ ಇರುವಂತದ್ದು. ಈಗ ಸರ್ವಿಸ್ ರಸ್ತೆ ಕೂಡ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ ಜಗದೀಶ್. ಶಕುತ್ಲ, ಈಗಾಗಲೇ ಮಾಹಿತಿಯ ಪ್ರಕಾರವಾಗಿ ಶಿರಾವರೆಗೂ ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನವರೆಗೂ ಸರಿಸುಮಾರು ಒಂದು 30 ಕಿಲೋಮೀಟರ್ನಷ್ಟು ದೂರದವರೆಗೂ ಕೂಡ ಟ್ರಾಫಿಕ್ ಸಮಸ್ಯೆ ವ್ಯಾಪಿಸಿರುವಂತದ್ದು. ಅಂದ್ರೆ ನಿಧಾನ ಗತಿಯಲ್ಲಿ ವಾಹನಗಳು ಮೂವ್ಮೆಂಟ್ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಕಾಣುವಂತಹ ಸ್ಥಿತಿ ಆಗಿರುವಂತದ್ದು. ಪ್ರಮುಖವಾಗಿ ವಾಹನ ಸವಾರರು ಸಾಕಷ್ಟು ಈಗ ಪರದಾಡ್ತಾ ಇರುವಂತದ್ದು. ಅಂದ್ರೆ ತಮ್ಮ ತಮ್ಮ ಕೆಲಸಗಳಿಗೆ ತೆರಳ್ತಾ ಇರುವಂತವರಿಗೆ ನಿಜಕ್ಕೂ ಕೂಡ ಈಗ ಹಿರಿಯೂರಿನಲ್ಲಿ ಆಗಿರುವಂತಹ ಘಟನೆಯ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಆದ್ರೆ ಯಾಕೆ ಈ ರೀತಿಯಾದಂತಹ ಟ್ರಾಫಿಕ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲದ ವಾತಾವರಣಗಳು ಕೂಡ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗಾಗಿ ಏನ್ ನಿಂತಲ್ಲೇ ನಿಂತಹ ವಾಹನಗಳಲ್ಲಿ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಇನ್ನು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿಖರ ಮಾಹಿತಿ ಕೂಡ ಇಲ್ಲದೆ ಒಂದಷ್ಟು ಕಂಗಾಲಾಗಿರುವಂತಹ ಸಂದರ್ಭ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಧನ್ಯವಾದ ಜಗದೀಶ್ ತಮ್ಮಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಲ್ಲಿ 30 ಕಿಲೋಮೀಟರ್ ತನಕ. ಅಂದ್ರೆ ಬೆಂಗಳೂರಿನಿಂದ ಶಿರಾವರೆಗೂ ಕೂಡ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಬಸ್ಗಳು ಸಾಕ್ತಾ ಇದೆ. ಲಾರಿ ಡಿಕ್ಕಿಯಾದಂತಹ ಪರಿಣಾಮವಾಗಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿದೆ. 17 ಮಂದಿ ಸಜೀವ ದಹನವಾಗಿದ್ದಾರೆ. ಅದೆಷ್ಟೋ ಕನಸುಗಳನ್ನ ಕಟ್ಟಿಕೊಂಡು ಪಾಪ ಊರಿಗೆ ತೆರಳುತ್ತಾ ಇದ್ರು. ಏನೋ ಹಬ್ಬದ ಸಂದರ್ಭ, ಕುಟುಂಬದವರನ್ನ ಭೇಟಿಯಾಗೋಣ, ಒಂದಷ್ಟು ಸಮಯವನ್ನ ಕಳೆಯೋಣ ಅಂತ ತೆರಳುತ್ತಾ ಇದ್ದಂತಹ ಮಂದಿ ಈಗ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಆ ಕುಟುಂಬಸ್ಥರಿಗೆ ಯಾವ ರೀತಿ ಆಘಾತ ಆಗ್ಬೋದು. ರಾತ್ರಿ ಬಸ್ ಹತ್ತಿರ್ತೀವಿ ಅಂತ ಫೋನ್ ಕರೆ ಮಾಡಿರ್ತಾರೆ, ಬೆಳಗ್ಗೆ ಬಂದು ರೀಚ್ ಆಗ್ತಾರೆ ಅಂತ ಅದೆಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು ಏನು. ಆದರೆ ಸಾವಿನ ಸುದ್ದಿ ಆ ಕುಟುಂಬಸ್ಥರಿಗೆ ತಿಳಿದ್ರೆ ನಿಜಕ್ಕೂ ಕೂಡ ಯಾವ ರೀತಿ ಆಘಾತ ಆಗ್ಬೋದು, ಯಾವ ರೀತಿ ಪರಿಸ್ಥಿತಿಗಳಿರಬಹುದು ಆ ಮನೆಗಳಲ್ಲಿ. ಯಾಕಂದರೆ ಮೃತದೇಹಗಳು ಕೂಡ ಯಾವುದು ಅಂತ ಕೂಡ ಗುರುತು ಹಿಡಿಯೋದಕ್ಕೂ ಕೂಡ ಕಷ್ಟ ಸಾಧ್ಯ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದೆ. ಬಸ್ನ ಒಳಭಾಗದಲ್ಲಿ ಇದ್ದಂಥವರೆಲ್ಲರೂ ಕೂಡ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಆ ದೃಶ್ಯಗಳು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಭಯವಾಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಅದು ಹೇಗೆ ಆವರಿಸ್ಕೊಳ್ತು ಅಂತ. ಎಮರ್ಜೆನ್ಸಿ ಎಕ್ಸಿಟ್ ಅಂತೂ ಇದ್ದೇ ಇರುತ್ತೆ. ಆದರೆ ಸ್ಲೀಪರ್ ಬಸ್ನಲ್ಲಿ ಕೊಂಚ ವಿಭಿನ್ನವಾಗಿರುತ್ತೆ. 2 ಗೇಟ್ಗಳಿರುತ್ತೆ, 2 ವಿಂಡೋಗಳಿರುತ್ತೆ. ಹಿಂಬದಿಯಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ಅದನ್ನು ಹೊಡೆಯೋದಕ್ಕೆ ಕಷ್ಟ ಸಾಧ್ಯವಾಯಿತು. ಆ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ತುಕೊಳ್ತಾ ಏನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇನ್ನು ಲಾರಿ ಚಾಲಕ ಕೂಡ ಸುಟ್ಟು ಕರಕಲಾಗಿದ್ದಾನೆ ಈ ಸಂದರ್ಭದಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH